ಶಿವಶಂಕರಪ್ಪನವರ ಅಕಾಲಿಕ ಮರಣದಿಂದ ಸಮಾಜ ಮತ್ತು ರಾಜ್ಯಕ್ಕೆ ಭಾಳ ನಷ್ಟ ಉಂಟಾಗಿದೆ ಅಂತ ನಾನು ಹೇಳಿ ಬಯಸ್ತೀನಿ. ಶಿವಶಂಕರಪ್ಪವರು ಎಲ್ಲರಿಗೂ ಎಲ್ಲ ಪಾರ್ಟಿಯೊಳಗೂ ಕೂಡ ಅವ್ರು ಇಂಥ ಪಾರ್ಟಿ ನಮಗೆ ಕಾಂಗ್ರೆಸ್ ಪಕ್ಷದಾಗ ಇದ್ದರೂ ಕೂಡ ಎಲ್ಲ ಪಕ್ಷದವ್ರ ಜೊತೆ ಒಡಂಬಡಿಕೆ ಹೊಂದಿ ಭಾಳ ಚೆನ್ನಾಗಿ ಗೌರವದಿಂದ ಬಾಳಿರುವಂಥ ಶಿವಶಂಕರಪ್ಪನವರು ಇವತ್ತಿನ ದಿನ ಇಲ್ಲಾಂದರೆ ನಮ್ಮ ಪಕ್ಷಕ್ಕೆ ಭಾಳ ನಷ್ಟ ಇದೆ. ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗೋಕ್ಕೆ ಭಾಳ ಒತ್ತಡ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನನ್ನ ನಿಷ್ಠೆಯಿಂದ ತೋರಿಸಿ ಕೊನೆಯವರೆಗೂ ಕೂಡ ಕಾಂಗ್ರೆಸ್ನಾಗ ಇದ್ದು ತಾವು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರೆಲ್ಲ ವಿದ್ಯಾಸಂಸ್ಥೆಗಳು ಮತ್ತು ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳು ಆದಷ್ಟು ಬೇಕಾದಷ್ಟು ಅವರು ಸಹಾಯ ಮಾಡಿದ್ದಾರೆ. ಅವರು ಮೃತರಾಗಿರೋದ್ರಿಂದ ನನಗೆ ವೈಯಕ್ತಿಕವಾಗಿ ಕೂಡ ನನಗೂ ಕೂಡ ಭಾಳ ಸಹಾಯ ಮಾಡಿದರು ಒಂದು ಕಾಲದಾಗೆ. ಅವರು ಇವತ್ತಿನ ದಿನ ಅಕಾಲಿಕ ಮರಣ ಹೊಂದಿರೋದ್ರಿಂದ ನಮಗೆ ನಷ್ಟ ಆಗಿದೆ. ಅವರ ಕುಟುಂಬಕ್ಕೆ ಧೈರ್ಯ ತುಂಬಲಿ ಅಂತೇಳಿ ನಾನು ವ್ಯಕ್ತಪಡಿಸ್ತೀನಿ. ನಮಗೆ ಎಲ್ಲ ರೀತಿಯಿಂದ ಯೂತ್ ಕಾಂಗ್ರೆಸ್ನಾಗ ಇದ್ದೀವಿ, ದೆಹಲಿಗೆ ಹೋಗ್ಬೇಕಾಗ್ತದೆ, ಬಸ್ನಾಗ ಹೋಗ್ಬೇಕಾಯ್ತು. ಪಾಪ ಎಲ್ಲ ಬಸ್ ಎಲ್ಲ ಅವರೇ ಅರೇಂಜ್ ಮಾಡಿಕೊಡ್ತಾರೆ. ಸಹಾಯ ಅಂದರೆ ಆ ಥರ ಸಹಾಯ, ಬೇರೆ ಥರ ಸಹಾಯ ಅಲ್ಲ. ಬಸ್ಗಳು ಮಾಡಿಕೊಡೋರು, ಟ್ರೈನಿಗೆಲ್ಲ ಹೋಗೋಕೆ ಆಗಿನ ಕಾಲದ ಇವಾಗೆಲ್ಲ ವಿಮಾನ ಇದೆ. 20 ವರ್ಷದಿಂದ ವಿಮಾನ ಇರಲಿಲ್ಲ, ಒಂದೇ ಒಂದು ವಿಮಾನ ಇತ್ತು ಡೆಲ್ಲಿಗೆ. ಅವಾಗ ನಮಗೆಲ್ಲ ಟ್ರೈನಿಗೆ ಟಿಕೆಟ್ ತಗೊಳ್ಳೋ ಎಲ್ಲರೂ ಯೂತ್ ಕಾಂಗ್ರೆಸ್ 100 ಜನ 200 ಜನ ಹೋಗ್ತಾಯಿದ್ವಿ. ಅವೆಲ್ಲ ಪಾಪ ಟಿಕೆಟ್ ಕೊಡ್ತಾರೆ ಹುಡುಗರು ಎಲ್ಲ ಓಟ್ ಬರ್ರಿ ಅಂತ. ಆ ಥರ ಸಹಾಯ, ಬೇರೆ ಥರ ಏನಿಲ್ಲ. ಥ್ಯಾಂಕ್ ಯು. ಲಿಂಗಾಯತ್ ಮಹಾಸಭಾದ ಭಾಳ ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. ಹೌದು, ಎಲ್ಲ ಒಳಪಂಗಡಗಳು ಒಂದಾಗಬೇಕು ಅನ್ನುವಂಥದ್ದು ಕೊನೆವರೆಗೂ ಕೂಡ ಅವ್ರು ಗುದ್ದಾಡಿದ್ರು. ಹೌದು, ಕೊನೆವರೆಗೂ ಕೂಡ ಒಂದು ಗುದ್ದಾಡಿದೆಯಾ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಭಾಳ ವಿಷಾದ ಸಂಗತಿ. ಶಿವಶಂಕರಪ್ಪ ಅವರು ಎಲ್ಲ ಉಪಗಣಗಳು ಬೇಡ, ಒಂದೇ ಜಾತಿ ಥರ ಅಂತೇಳಿ ಪಾಪ ಭಾಳ ಹೋರಾಡಿದ್ರು, ಆದರೆ ಸಕ್ಸಸ್ ಆಗಲಿಲ್ಲ. ಭಾಳ ವಿಷಾದ ವ್ಯಕ್ತಪಡಿಸ್ತೀವಿ. ಥ್ಯಾಂಕ್ ಯು.